ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾಭಿದಃ ಗುರುಶ್ಚ ಮಧ್ವನಾಮಾಮೇ ವರದೋಸ್ತು ನಿರಂತರಂ. ಚುಕ್ಷೋ ಭವಾರಿದಿರನು ಪ್ರಯಯೌ ಚ ಶೀಘ್ರಂ ಯಾದೋ ಗಣೈಃ ಸಹ ತದೀಯಬಲಾಭಿಕೃಷ್ಟಃ. ವೃಕ್ಷಾಶ್ಚ ಪರ್ವತಗತಾಃ ಪವನೇನ ಪೂರ್ವಂ ಕ್ಷಿಪ್ತೋರ್ಣವೇ ಗಿರಿರುದಾಗಮದಸ್ಯ ಹೇತೋಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಿಶೇಷವಾಗಿ ಶ್ರೀಮದಾಚಾರ್ಯರಿಂದ ರಚಿತವಾಗಿರ್ತಕ್ಕಂಥ ಸುಂದರಕಾಂಡದ 2ನೇ ಪದ್ಯವನ್ನ ಎಲ್ಲರೂ ಕೂಡ ಚಿಂತನೆ ಮಾಡ್ತಾ ಇದ್ದೀವಿ. ಯಥಾಮತಿ ತಥಾಶಕ್ತಿ ಅಂತ. ಯಥಾಮತಿ ತಥಾಶಕ್ತಿ ಅಂದ್ರೆ ನಮ್ಮ ಬುದ್ಧಿ ಹೇಗಿದೆಯೋ, ನಮ್ಮ ಜ್ಞಾನ ಹೇಗಿದೆಯೋ ಅದಕ್ಕನುಗುಣವಾಗಿ ತಿಳ್ಕೊಳ್ತಾ ಇದ್ದೀವಿ. ಎಲ್ಲರಿಂದಲೂ ಒಂದೇ ದಿವಸದಲ್ಲಿ ಎಲ್ಲಾ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಅಲ್ವಾ? ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಬುದ್ಧಿ ಕೊಟ್ಟಿರ್ತಾನೆ, ಒಬ್ಬೊಬ್ಬರು ಒಂದೊಂದು ರೀತಿ ಅದನ್ನು ಡೆವಲಪ್ ಮಾಡ್ಕೊಂಡಿರ್ತಾರೆ. ಎಲ್ಲರಿಗೂ ಒಂದೇ ದಿವಸದಲ್ಲಿ ಅರ್ಥ ಆಗೋದಿಲ್ಲ ಕೂಡ. ನಿಧಾನವಾಗಿ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ಸ್ ಅನ್ನೋ ಹಾಗೆ ನಾವು ಶಾಸ್ತ್ರಾಧ್ಯಯನವೂ ಹಾಗೇನೆ. ಶಾಸ್ತ್ರಾಧ್ಯಯನ, ಇತಿಹಾಸ ಪುರಾಣಗಳ ಆಲಾಪನ ನಾವು ಕೇಳ್ತಾ 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 ನಮಗೆ ಸ್ವಲ್ಪ 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 ಅರ್ಥ ಆಗ್ತದೆ. ನಮಗೆ ಈಸಿಯಾಗಿ ಅರ್ಥ ಆಗೋದು ಯಾವುದು ಅಂದ್ರೆ ಬೇಡವಾದ ವಿಚಾರಗಳು, ಜಗಳದ ವಿಚಾರಗಳು, ಈ ಹಣದ ವಿಚಾರಗಳು, ಅದು ಸುಲಭವಾಗಿ ಅರ್ಥ ಆಗ್ಬಿಡುತ್ತೆ. ಆದರೆ ಭಗವಂತನ ನಾಮ ಕೀರ್ತನೆಗಳು, ಅವನ ವಿಚಾರಗಳು ಅರ್ಥ ಆಗಬೇಕು ಅಂದ್ರೆ ಟೈಮ್ ಹಿಡಿಯುತ್ತೆ. ಯಾಕಂದ್ರೆ ಅದಷ್ಟು ಸುಲಭ ಅಲ್ಲ ಅದು. ನಾವು ಹರಿದಾಸರಾಗ್ತಾ ಬದಲಾಗ್ತಾ ಹೋದಾಗ ನಮಗೆ ಎಲ್ಲವೂ ಸುಲಭವಾಗಿ ಅರ್ಥ ಆಗ್ತದೆ. ಹಾಗಾಗಿ ಕೇವಲ 1-2 ದಿವಸದ ಮಟ್ಟಿಗೆ ನೀವು ಕ್ಲಾಸಿಗೆ ಬಂದು ಅರ್ಥ ಆಗ್ಲಿಲ್ಲ ಅಂತ ನೀವು ಎಕ್ಸಿಟ್ ಆದ್ರೆ ಉಪಯೋಗ ಇಲ್ಲ. ನೀವು ನಿಧಾನವಾಗಿ ಅರ್ಥ ಮಾಡ್ಕೊಳ್ತೀರಿ. ನಿಮ್ಮಲ್ಲಿ ತುಂಬಾ ಪೇಷನ್ಸ್ ಇದೆ ಅಂದ್ರೆ ಮಾತ್ರ ಈ ಎಲ್ಲಾ ಪಾಠಗಳು ಅರ್ಥ ಆಗ್ತದೆ. ಹರಿಕಥಾಮೃತ ಸಾರ ಆಗಿರಲಿ, ಲಕ್ಷ್ಮೀ ಶೋಭಾನೆ ಆಗಿರಲಿ, ನಾವು ಏನೆಲ್ಲ ಪಾಠಗಳನ್ನ ಇದಕ್ಕೂ ಮುಂಚೆ ಮಾಡಿದ್ದೇವೋ, ಸ್ತೋತ್ರ ಪಾಠಗಳು, ಹರಿವಾಯುಸ್ತುತಿ ಪಾಠಗಳು, ವಿಷ್ಣು ಸಹಸ್ರನಾಮ ಪಾಠಗಳು, ಅದು ಎಲ್ಲರಿಗೂ ಅರ್ಥವಾಗುವಂಥದ್ದು ಅಲ್ಲ, ಹಾಗೇನೆ ತುಂಬಾ ಕಷ್ಟನೂ ಅಲ್ಲ. ನಿಮ್ಮಲ್ಲಿ ತಾಳ್ಮೆ ಇದೆ, ನಿಮ್ಮಲ್ಲಿ ಶ್ರದ್ಧೆ ಇದೆ ಅಂದ್ರೆ ಖಂಡಿತ ನೀವು ಹೆಚ್ಚು ಹೆಚ್ಚು ಕಲಿತಾ ಹೋಗ್ತೀರಿ. ನಮ್ಮಲ್ಲಿ ತಾಳ್ಮೆ ಬಹಳ ಕಮ್ಮಿ ಇದೆ, ನಮ್ಮ ಜ್ಞಾನ ಇಷ್ಟೇ ಅಂತ ನೀವೇ ನಿರ್ಣಯ ಮಾಡ್ಕೊಂಡ್ಬಿಟ್ರೆ ನಮ್ಮಿಂದ ಯಾವುದೂ ಕೂಡ ಕಲಿಯೋದಕ್ಕಾಗೋದಿಲ್ಲ. ಹಾಗಾಗಿ ಯಾರು ಅವಸರ ಮಾಡಿ ನಮಗಿದು ಅರ್ಥ ಆಗ್ತಾ ಇಲ್ಲ ಅಂತ ಯಾರು ಭಾವಿಸಬೇಡಿ. ನಿಧಾನವಾಗಿ ಅರ್ಥ ಆಗೇ ಆಗ್ತದೆ. ನಿನ್ನೆಯ ಪದ್ಯದಲ್ಲಿ ಆಗ್ಬೇಕಾದಾಗ, ನಿನ್ನೆಯ ರಾಮಾಯ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ ಸರ್ವೇಶ್ವರಾಯ ಬಲವೀರ್ಯ ಮಹಾಣವಾಯ ನತ್ವಾ ಲಿಲಂಗೀಶ್ವರಣವ ಮುತ್ಪಪಾತ ನಿಷ್ಪೀಡ್ಯತಂ ಗಿರಿವರಂ ಪವನಸ್ಸ ಸೂನುಹು. ಮುಖ್ಯ ಪ್ರಾಣದೇವರು ಲಂಕೆಗೆ ಹಾರ್ತಾ ಇದ್ದಾರೆ. ಹಾರುವಾಗ ಷಡ್ಗುಣೈಶ್ವರ್ಯ ಸಂಪನ್ನನಾಗಿರ್ತಕ್ಕಂಥ ಶ್ರೀರಾಮಚಂದ್ರ ದೇವರು ಹೇಗಿದ್ದಾರೆ ಅಂತ ವಿಶೇಷಗಳೆಲ್ಲ ಕೊಟ್ರು. ಶಾಶ್ವತ ಸುವಿತದ ಷಡ್ಗುಣಾಯ ಸರ್ವೇಶ್ವರಾಯ ಬಲವೀರ್ಯ ಮಹಾಣವಾಯ. ಬಲ ಮತ್ತೆ ವೀರ್ಯಗಳಲ್ಲಿ ದೊಡ್ಡ ಸಮುದ್ರದಂತೆ ಇದ್ದಾರೆ. ಇಂಥ ಷಡ್ಗುಣೈಶ್ವರ್ಯಗಳಿಂದ ಸಂಪನ್ನನಾಗಿದ್ದಂತ ಅಂತ. ಷಡ್ಗುಣೈಶ್ವರ್ಯ ಅಂದ್ರೆ ನಾನು ಸಾಮಾನ್ಯವಾಗಿ ಗೊತ್ತಿರುತ್ತೆ ಅಂತ ನಾನು ಇನ್ನೇ ಹೇಳಿರಲಿಲ್ಲ. ಷಡ್ಗುಣೈಶ್ವರ್ಯ ಅಂದ್ರೆ ಏನು? ಸಮಗ್ರವಾದ ಐಶ್ವರ್ಯ ಅನ್ನೋದು ಒಂದು. ಸಮಗ್ರವಾದ ಐಶ್ವರ್ಯ ಈ ಷಡ್ಗುಣೈಶ್ವರ್ಯಗಳಲ್ಲಿ 6 ಸೇರ್ತದೆ. ಷಡ್ಗುಣೈಶ್ವರ್ಯಗಳಿಂದ ಸಂಪನ್ನನಾದಂತಹ ಅನ್ನೋದರಲ್ಲಿ ಮೊದಲಿಗೆ ಬರುವಂತದ್ದು ಐಶ್ವರ್ಯ, ಮತ್ತೆ ವೀರ್ಯ, ಯಶಸ್ಸು, ಶ್ರೀಹಿ, ಮತ್ತೆ ಜ್ಞಾನ, ಮತ್ತೆ ವಿಜ್ಞಾನ. ವಿಜ್ಞಾನ ಈಸ್ ಈಕ್ವಲ್ ಟು ವೈರಾಗ್ಯ ಅಂತ ಕೂಡ ಇಟ್ಕೊಳ್ಬೇಕು. 6 ಐಶ್ವರ್ಯಗಳು ಯಾವುದು? ಈ 6 ಐಶ್ವರ್ಯಗಳಲ್ಲಿ ಎಲ್ಲವೂ ಸೇರಿಬಿಡುತ್ತೆ ಅಂತ ಅರ್ಥ. ಸಮಗ್ರವಾದ ಐಶ್ವರ್ಯ, ಮತ್ತೆ ವೀರ್ಯ ಅಂದ್ರೆ ನಿಮ್ಗೆ ಗೊತ್ತಿದೆ ಶಕ್ತಿ ಅಂತ ಅರ್ಥ. ಶಕ್ತಿ ಪರಾಕ್ರಮಗಳು ಅನ್ನೋದನ್ನ ವೀರ್ಯದ ಮೂಲಕ ಇಟ್ಕೊಳ್ಬೇಕು. ಯಶಸ್ಸು, ಶ್ರೀಹಿ ಅಂತಂದ್ರೆ ಶ್ರೀಹಿ ಶಬ್ದದಿಂದ ಎಲ್ಲವೂ ಕೂಡ. ಶ್ರೀಹಿ ಅಂದ್ರೆ ಲಕ್ಷ್ಮಿಯೂ ಸೇರ್ತಾಳೆ, ಶ್ರೀಹಿ ಅಂದ್ರೆ ಅದು ಜ್ಞಾನವೂ ಸೇರುತ್ತೆ. ಶ್ರೀಹಿ ಅಂತಂದ್ರೆ ಅವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ದುರ್ಗುಣಗಳಾಗ್ಲಿ ಅಥವಾ ಬೇರೆ ರೀತಿಯಾಗಿರ್ತಕ್ಕಂಥ ಅಜ್ಞಾನಾದಿಗಳಾಗ್ಲಿ ಯಾವುವು ಅವನಲ್ಲಿಲ್ಲ ಅನ್ನೋದನ್ನ ಶ್ರೀ ಅನ್ನೋ ಶಬ್ದ ನಮಗೆ ತೋರಿಸಿಕೊಡುತ್ತದೆ. ಮತ್ತೆ ಜ್ಞಾನ ವಿಜ್ಞಾನಾದಿಗಳು, ವಿಜ್ಞಾನ ಶಬ್ದದಿಂದ ವೈರಾಗ್ಯವೂ ಕೂಡ. ಇಂಥ 6 ಷಡ್ಗುಣಗಳಿಂದ ಪೂರ್ಣನಾದವ ಅಂತ ಅರ್ಥ. ಸಮಗ್ರವಾದ ಐಶ್ವರ್ಯ, ವೀರ್ಯ, ಯಶಸ್ಸು, ಶ್ರೀಹಿ, ಜ್ಞಾನ ಮತ್ತೆ ವಿಜ್ಞಾನ. ಈ 6 ರೀತಿಯಾಗಿರ್ತಕ್ಕಂಥ ವಿಜ್ಞಾನ ಅಂದ್ರೆ ಇಡೀ ಜಗತ್ತು ಕೂಡ ಸೇರ್ತದೆ. ಈ ಜಗತ್ತು ಅವನದ್ದೇ ಅಲ್ವಾ? ಈ ಜಗತ್ತು ಯಾರದ್ದಲ್ಲ, ನಮ್ಮದು ಯಾರದ್ದು ಅಲ್ಲ. ಮತ್ತೆ ಯಾರದ್ದು? ಈ ಜಗತ್ತು ಯಾರಿಗೆ ಸೇರ್ತದೆ ಅಂದ್ರೆ ಅದು ಭಗವಂತನಿಗೆ ಸೇರ್ತದೆ ಅಂತ. ಇನ್ನು ಜ್ಞಾನ ಅಂದ್ರೆ ಸಾತ್ವಿಕ ಜ್ಞಾನ. ಯಶಸ್ಸು ಅಂದ್ರೆ ನಿಮ್ಗೆ ಗೊತ್ತಿದೆ ವಿಜಯ. ಇಂಥ 6 ಐಶ್ವರ್ಯಗಳಿಂದಲೂ ಕೂಡಿದವನಾಗಿರ್ತಕ್ಕಂಥ ಐಶ್ವರ್ಯ, ವೀರ್ಯ, ಯಶಸ್ಸು, ಶ್ರೀ ಮತ್ತೆ ಜ್ಞಾನ ವಿಜ್ಞಾನ, ಈ 6ರಲ್ಲೇ ಎಲ್ಲವೂ ಸೇರಿ ಬಿಡ್ತದೆ. ಹಾಗಾಗಿ ಇಂಥ 6 ಗುಣಗಳಿಂದ ಪರಿಪೂರ್ಣ ಆಗಿರ್ತಕ್ಕಂಥ ಶ್ರೀರಾಮಚಂದ್ರನನ್ನ ಮುಖ್ಯ ಪ್ರಾಣದೇವರು ಲಂಕೆಗೆ ಹಾರುವಾಗ ನಮಸ್ಕರಿಸಿ ಹೊರಟರು. ಸೀತೆಯನ್ನ ನೋಡ್ಕೊಂಡು ಬರಬೇಕಾಗಿದೆ. ಇಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದ ವಿಘ್ನಗಳು ಬರದಿರಲಿ,
ನಾನಿನ್ನೇ ಅನೇಕ ಉದಾಹರಣೆಗಳನ್ನು ಕೊಟ್ಟು ಹೇಳಿದ್ದೆ. ನಾವೆಲ್ಲಿಗಾದ್ರೂ ಹೋಗಬೇಕಾದಾಗ ನಮ್ಮ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಿ ಹೊರಡ್ತೇವೆ. ಯಾಕಂತಂದ್ರೆ ತಂದೆ ತಾಯಿಗಳ ಆಶೀರ್ವಾದ ನಮ್ಮ ಜೊತೆ ಇತ್ತು, ನಮ್ಮ ಮೇಲೆ ಇತ್ತು ಅಂತಂದ್ರೆ ಇನ್ಯಾವ ಅಡೆತಡೆಗಳು ಬರೋದಿಲ್ಲ ಅನ್ನೋ ನಂಬಿಕೆ. ಹಾಗೇನೆ ಶ್ರೀರಾಮಚಂದ್ರ ದೇವರಿಗೂ ಕೂಡ ಮುಖ್ಯ ಪ್ರಾಣದೇವರು ನಮಿಸಿ ಹೊರಟರು. ವಾಸ್ತವಿಕವಾಗಿ ಅವರಿಗೆ ಯಾವುದೇ ರೀತಿ ಕೆಟ್ಟದ್ದು ಬರೋದೇ ಇಲ್ಲ, ಕೆಟ್ಟದ್ದು ಎದುರಾಗೋದೇ ಇಲ್ಲ. ಯಾಕಂದ್ರೆ ಅವರೇ ಮುಖ್ಯ ಪ್ರಾಣರು, ಪ್ರಾಣರಲ್ಲಿನೇ ಮುಖ್ಯ ಪ್ರಾಣ. ಪ್ರಾಣೋಪಾನ ವ್ಯಾನೋಧಾನ ಸಮಾನ. ನಾವು ಮುಖ್ಯ ಪ್ರಾಣದೇವರ ಬಗ್ಗೆ ಅನೇಕ ಹಾಡುಗಳನ್ನೆಲ್ಲ ಕೇಳಿದ್ದೇವೆ. ಅಂತ ಎಲ್ಲಾ ಪ್ರಾಣರಿಗೂ ಮುಖ್ಯ ಪ್ರಾಣರಾಗಿರ್ತಕ್ಕಂಥವರು ವಾಯುದೇವರು, ಹನುಮಂತ. ಅಂತ ಹನುಮಂತನಿಗೆ ಎಲ್ಲಿಂದ ವಿಘ್ನಗಳು ಬರುತ್ತೆ ಅಲ್ವಾ? ಹಾಗಾಗಿ ವಿಘ್ನಗಳು ಬರೋ ಅವಕಾಶವೂ ಇಲ್ಲ. ಆದರೂ ಕೂಡ ನಮಗೆ ತೋರಿಸ್ತಾ ಇದ್ದಾರೆ ಮುಖ್ಯ ಪ್ರಾಣದೇವರು. ನೀವು ಎಲ್ಲಿಗಾದ್ರೂ ಊರಿಗೆ ಹೋಗ್ತಾ ಇದ್ದೀರಾ, ಎಲ್ಲಿಗಾದ್ರೂ ಹೊರಗಡೆ ಹೋಗ್ತಾ ಇದ್ದೀರಾ, ನಿಮ್ಮ ಮನೆಯಲ್ಲಿ ಹಿರಿಯರಿದ್ದಾರಾ, ಅವರಿಗೆ ನಮಸ್ಕಾರ ಮಾಡಿ ಹೊರಡಿ ಅನ್ನೋದನ್ನ ಸೂಚನೆ ಮಾಡ್ತಾ ಇದ್ದಾರೆ ಅಂತ. ಹೀಗೆ ಮುಖ್ಯ ಪ್ರಾಣದೇವರು ಪರ್ವತವನ್ನು ಮೆಟ್ಟಿ ಹೊರಟರು ಅನ್ನೋ ವಿಚಾರವನ್ನ ನಿನ್ನೆಯ ಪಾಠದಲ್ಲಿ ನಾವು ತಿಳ್ಕೊಂಡಿದ್ವಿ. ಚುಕ್ಷೋಭವಾರಿದಿರನು ಪ್ರಯೋಚ ಶೀಘ್ರಂ ಯಾರೋಗಣೈ ಸಹ ತದೀಯ ಬಲಾಭಿಕೃಷ್ಟ ವೃಕ್ಷಾಶ್ಚ ಪರ್ವತಗತಾ ಪವನೇನ ಪೂರ್ವಂ ಕ್ಷಿಪ್ತೋರ್ಣವೇಗಿರುವುದ ಗಮದಸ್ಯ ಹೇತೋಹೋ. ಇವತ್ತಿನ ಪಾಠ ಏನು, ವಾಯುದೇವರು ಹೊರಟ್ರಲ್ವಾ. ವಾಯು ಅಂದ್ರೆ ಗೊತ್ತಿದೆ ನಮಗೆ, ಗಾಳಿ ಅಲ್ವಾ? ಅದು ಸಣ್ಣ ಗಾಳಿ. ಅದು ಈಗ ನಾವು ಕೆಲವೊಂದು ಬಾರಿ ಎಲ್ಲೋ ಹೊರಗಡೆ ಹೋಗ್ತಾ ಇದ್ದೇವೆ, ವಿಪರೀತ ಗಾಳಿ ಬಂತು ಅಂದ್ರೆ ನಮಗೆ ಆಗೋದಿಲ್ಲ, ಎಲ್ಲಾದ್ರೂ ನಿಂತ್ಕೊಂಡ್ ಬಿಡ್ತೇವೆ. ಇಲ್ಲಪ್ಪ ಈ ಗಾಳಿಯನ್ನ ಫೇಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ. ಚಿಕ್ಕ ಪುಟ್ಟ ಬಿರುಗಾಳಿಗಳಿಗೇನೆ ನಾವು ಹೆದರ್ಕೊಂಡ್ ಬಿಡ್ತೀವಿ. ಏನಪ್ಪಾ ಈ ಗಾಳಿ, ಮಹಾ ಬಿರುಗಾಳಿ, ಗಾಳಿ ಅಂತೆಲ್ಲ ಕರಿತೇವೆ. ಅಂತ ಗಾಳಿಗಳಿಗೂ 1000 ಪಟ್ಟು ವೇಗ ಅಂತ ಅರ್ಥ. ಯಾಕಂದ್ರೆ ಅಂತ ಗಾಳಿ ಇರ್ತಕ್ಕಂಥದ್ದೇ ಮುಖ್ಯ ಪ್ರಾಣದೇವರಿಂದ. ಇವತ್ತು ನಾವೆಲ್ಲ ಉಸಿರಾಡ್ತಾ ಇದ್ದೇವೆ ಅಂದ್ರೆ ನಾವು ಕ್ಷಣ ಕ್ಷಣಕ್ಕೂ ವಾಯುದೇವರನ್ನು ಸ್ಮರಣ ಮಾಡ್ಕೊಳ್ಬೇಕು. ಇಷ್ಟು ನಿರ್ಮಲವಾದ ಗಾಳಿ ನಮ್ಮ ಹತ್ರ ಇದೆ, ಫ್ರೀಯಾಗಿ ಉಸಿರಾಡ್ತಾ ಇದ್ದೀವಿ ಅಂದ್ರೆ ಮುಖ್ಯ ಪ್ರಾಣದೇವರನ್ನ ಇಷ್ಟು ಸ್ಮರಣ ಮಾಡ್ಕೊಂಡ್ರು ಕಮ್ಮಿಯೇ. ಎಲ್ಲವೂ ಆಲ್ರೆಡಿ ನಾವೀಗ ದುಡ್ಡು ಕೊಟ್ಟು ತಗೊಳ್ತಾ ಇದ್ದೀವಿ, ಗಾಳಿ ಒಂದನ್ನ ಬಿಟ್ಟು. ಇನ್ನೂ ಕೆಲವು ನಗರಗಳಲ್ಲಿ ಇದೆ ಅಂತ ಆಲ್ರೆಡಿ. ಶುದ್ಧವಾದ ಗಾಳಿ ಬೇಕು ಅಂದ್ರೂ ನಾವು ದುಡ್ಡು ಕೊಟ್ಟು ತಗೊಳ್ಬೇಕಾಗಿದೆ, ಅಂತ ಪರಿಸ್ಥಿತಿಯೂ ಬಂದಿದೆ. ಆದ್ರೆ ಈ ಗಾಳಿ ಉಚಿತವಾಗಿದೆ, ಆದ್ರೆ ಇಂಥ ನಿರ್ಮಲವಾದ ಗಾಳಿಯನ್ನ ನಾವು ಹಾಳು ಮಾಡ್ತಾ ಇದ್ದೇವೆ. ಪೊಲ್ಯೂಷನ್ ಇಂದನೋ ಅಥವಾ ಗಿಡ ಮರಗಳನ್ನ ಕಟ್ ಮಾಡೋದ್ರಿಂದಲೋ ಅಥವಾ ಇನ್ಯಾವುದೋ ವಿಚಾರಗಳಿಂದ ಪ್ರಕೃತಿಯನ್ನ ಹಾಳು ಮಾಡ್ತಿರೋದು ನಾವು. ಹಾಗಾಗಿ ಅದಕ್ಕೂ ದುಡ್ಡು ಕೊಡ್ಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಈಗ ಬಂದಿದೆ. ಆದ್ರೆ ವಾಯುವಿನ ವೇಗ ಅನ್ನುವಂಥದ್ದು ಅದನ್ನ ನಾವು ಸುಮ್ಮನೆ ಅಂದಾಜಲ್ಲಿ ಕ್ಯಾಲ್ಕುಲೇಟರ್ ಮೂಲಕವೋ ಇನ್ಯಾವುದ್ರ ಮೂಲಕವೋ ನಾವು ಅದನ್ನ ಕೌಂಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಇಷ್ಟು ಕಿಲೋಮೀಟರ್ ವೇಗ ಇದೆ, ಇಷ್ಟು ಸ್ಪೀಡ್ ಇದೆ ಅಂತ ಹೇಳಿಕ್ ಬರೋದಿಲ್ಲ. ಏನು ವಾಯುದೇವರು ಹಾರಿದ್ರು, ಮುಖ್ಯ ಪ್ರಾಣದೇವರು ಆಂಜನೇಯ ಸ್ವಾಮಿ ಏನು ಹಾರಿದ, ಪರ್ವತವನ್ನ ಮೆಟ್ಟಿ ಜಿಗಿದಾಗ ಆ ವಾಯುವಿನ ವೇಗ, ಸ್ಪೀಡ್ ಹೇಗಿತ್ತು ಅಂದ್ರೆ ಒಂದು ಸೆಕೆಂಡ್ ಸಾಗರವೇ ನಲುಗಿ ಹೋಯ್ತು ಅಂತೆ. ಆ ಸಾಗರವೇ ನಲುಗಿ ಹೋಯ್ತು ಅಂತ ಹೇಳ್ತಾರೆ. ಈಗ ಸುಳಿ ಅಂತೆಲ್ಲ ನಾವು ನದಿಯಲ್ಲಿ ಸುಳಿಗಳಿದೆ ಎಚ್ಚರ ಅಂತೆಲ್ಲ ಹೇಳಿರ್ತಾರೆ. ಆ ಸುಳಿ ಅಂತಂದ್ರೆ ಏನು, ಅಲ್ಲಿರ್ತಕ್ಕಂಥ ಒಂದು ವಾಯು ವೇಗ. ಆ ವಾಯುವಿನ ವೇಗದಿಂದನೇ ಸುಳಿಗಳೆಲ್ಲ ನಿರ್ಮಾಣವಾಗ್ತವೆ. ಆ ಗಾಳಿಯ ವೇಗದಿಂದ ಸುಳಿಗಳು ನಿರ್ಮಾಣವಾಗಿ ಅದು ತುಂಬಾ ಕೆಲವರಿಗೆ ಪ್ರಾಬ್ಲಮ್ ಕೂಡ ಆಗ್ತದೆ. ಅಂದ್ರೆ ಆ ಸುಳಿ ಹೇಗೆ ನಿರ್ಮಾಣ ಆಯಿತು, ಸುಳಿ ಹೇಗೆ ಬಂತು ಅಂತಂದ್ರೆ ಅಲ್ಲಿರ್ತಕ್ಕಂಥ ಒಂದು ವಾಯು ವೇಗದಿಂದ, ಆ ಪ್ರಕೃತಿಯ ಒಂದು ವೈಪರೀತ್ಯದಿಂದ. ಅಂದ್ರೆ ಗಾಳಿಯ ವೇಗ ಅನ್ನುವಂಥದ್ದು ಅಷ್ಟು ವಿಪರೀತವಾಗಿರ್ತದೆ. ಅಂತದ್ದನ್ನೇ ನಮ್ಮಂತ ಮನುಷ್ಯನ ತಡೆಯಲಿಕ್ಕೆ ಆಗೋದಿಲ್ಲ. ಇನ್ನು ಸಾಕ್ಷಾತ್ ಹನುಮಂತ ದೇವರು ಹಾರಿದ್ದಾರೆ, ನಿಜವಾದ ವಾಯುದೇವರು, ನಿಜವಾದ ಮುಖ್ಯ ಪ್ರಾಣದೇವರು ಅವರು ಹಾರಿದ್ದಾರೆ. ಹಾರಿದಾಗ ಒಂದು ಸೆಕೆಂಡ್ ಸಮುದ್ರವೇ ನಡುಗಿ ಹೋಯ್ತು ಅಂತ ಒಂದು ಅರ್ಥ ಮಾಡ್ಕೊಳ್ಳಿ. ಎಷ್ಟು ಸ್ಪೀಡ್ ಆಗಿರ್ಬೇಡ, ಅಂತ ದೊಡ್ಡ ಸಮುದ್ರವೇ ಅಳುಗಾಡ್ತಾ ಇದೆ, ಅಂತ ಸಮುದ್ರಕ್ಕೇನೆ ತಡಿಲಿಕ್ಕೆ ಆಗ್ತಾ ಇಲ್ಲ. ಮುಖ್ಯ ಪ್ರಾಣದೇವರು ಮೇಲೆ ಹಾರ್ತಾ ಇರ್ಬೇಕಾದಾಗ ನೀರು ಕೆಳಗಡೆ ಇದೆ. ಇಮ್ಯಾಜಿನ್, ಇದೆಲ್ಲ ನೀವು ಕಲ್ಪನೆ ಮಾಡ್ಕೊಳ್ಬೇಕು, ಇಮ್ಯಾಜಿನೇಷನ್ ಮಾಡ್ಕೊಳ್ಬೇಕು. ಮುಖ್ಯ ಪ್ರಾಣದೇವರು ಹಾರ್ತಾ ಇದ್ದಾರೆ, ಮೇಲ್ಗಡೆಯಿಂದ ಮುಖ್ಯ ಪ್ರಾಣದೇವರು ಹಾರ್ತಾ ಇದ್ದಾರೆ, ಕೆಳಗಡೆ ಸಮುದ್ರ ಇದೆ, ಸಮುದ್ರಕ್ಕೆ ತಾಳ್ಲಿಕ್ಕೆ ಆಗ್ತಾ ಇಲ್ಲ ಅಂತೆ. ಅಂದ್ರೆ ಆ ಗಾಳಿಯ ವೇಗದಿಂದ ನೀರು ಕೂಡ ಅಳಗಾಡ್ತಾ ಇದೆ, ವಿಪರೀತವಾಗಿ ಅಳಗಾಡ್ತಾ ಇದೆ ಅಂತ. ಅಂದ್ರೆ ಆ ಸಮುದ್ರಕ್ಕೂ ಕೂಡ ತಡಿಲಿಕ್ಕೆ ಶಕ್ತಿ ಆಗ್ತಾ ಇಲ್ಲ ಅಂತ. ಹೋಗ್ಲಿ, ಇಷ್ಟು ಮಾತ್ರ ಆಯ್ತಾ? ಚುಕ್ಷೋಭವಾರಿದಿರನು ಪ್ರಯೋಚ ಶೀಘ್ರಂ ಯಾದೋ ಗಣೈಹಿ ಸಹ ತದೀಯ ಬಲಾಭಿಕೃಷ್ಟ. ಆ ಬಲದ ಶಕ್ತಿಯಿಂದ, ಆ ವಾಯುದೇವರ ಶಕ್ತಿಯಿಂದ ಅಲ್ಲಿರ್ತಕ್ಕಂಥ ಜಲಚರಗಳು ಕೂಡ, ಅಂದ್ರೆ ನೋಡಿ, ಈಗ ನೀರಲ್ಲಿ ಅನೇಕ ಜಲಚರಗಳಿರ್ತದೆ. ಮೊಸಳೆ ಆಗಿರ್ಬೋದು, ಮೀನಾಗಿರ್ಬೋದು. ಬಿಡಿ, ಸಮುದ್ರದಲ್ಲಿ ಮೊಸಳೆ ಇರೋದಿಲ್ಲ ಅಂತ ಹೇಳ್ತಾರೆ, ಆದ್ರೆ ಉಳಿದ ಪ್ರಾಣಿಗಳಿದ್ದೇ ಇರ್ತದೆ. ಮೀನಾಗ್ಲಿ, ಈ ಶಾರ್ಕ್ಗಳು ಅಂತ ನಾವು ಕರಿತೇವೆ. ಇನ್ನು ಅನೇಕ ರೀತಿಯಾಗಿರ್ತಕ್ಕಂಥ ಆಮೆಗಳಾಗಿರ್ಬೋದು, ಅನೇಕ ಜಲಚರ ವಾಸಿಗಳು ಅಂದ್ರೆ ನೀರಲ್ಲಿ ಇದ್ದೇ ಇರ್ತಾರೆ. ಆ ಗಾಳಿಯ ವೇಗಕ್ಕೆ, ಮುಖ್ಯ ಪ್ರಾಣದೇವರ ವೇಗಕ್ಕೆ ಅವುಗಳು ಕೂಡ ಅನುಸರಿಸಿ ಬಂದ್ವು ಅಂತ. ಅಂದ್ರೆ ಗಾಳಿ ಹೇಗೆ ಹೇಗೆ ಹೋಗ್ತಾ ಇತ್ತೋ ಅದರ ರೀತಿಯಲ್ಲಿ ನೀರು ಕೂಡ ಅನುಸರಿಸಿ ಬರ್ತಾ ಇತ್ತು ಅಂತ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ವೇಗ ಇರಬೇಡ ಅಂತ. ಈಗ ನಾವು
ಸಾಮಾನ್ಯವಾಗಿ ಸಮುದ್ರ ಸ್ನಾನಕ್ಕೆ ಹೋದಾಗ್ಲೂ ಅಥವಾ ಮಕ್ಕಳೊಂದಿಗೆ ಸಮುದ್ರದಲ್ಲಿ ಆಟ ಆಡಬೇಕು ಅಂತ ಹೋದಾಗ್ಲೂ ನಾವು ನೋಡಿರ್ತೇವೆ ಅಲೆಗಳು, ಆ ಗಾಳಿಯ ವೇಗಕ್ಕೆ ಅಲೆಗಳು ಬರೋದಕ್ಕೆ ಕಾರಣ ಕೂಡ ಏನು ಅಂದ್ರೆ ಆ ಗಾಳಿಯ ವೇಗವೂ ಹೌದು. ಆ ಗಾಳಿಯ ವೇಗದಿಂದ ಅಲೆಗಳು ಜೋರಾಗಿ ಬರ್ತಾ ಇರುತ್ತೆ, ಜೋರಾಗಿ ಬರ್ತಾ ಇರುತ್ತೆ. ಸುನಾಮಿಗಳು ಬರ್ಲಿಕ್ಕೂ ಅದೇ ಕಾರಣ. ವಿಪರೀತವಾದ ಗಾಳಿಯ ಪ್ರಭಾವದಿಂದಲೇ ಸುನಾಮಿಗಳು ಕೂಡ ಬರ್ತವೆ. ಇನ್ನು ಅನೇಕ ಕಾರಣಗಳು ಕೂಡ ಇರಬಹುದು. ಆದ್ರೆ ಈ ಸುನಾಮಿಗಳು ಬರಬೇಕು ಅಂದ್ರೂ ಅಥವಾ ದೊಡ್ಡ ದೊಡ್ಡ ಅಲೆಗಳು ಬರಬೇಕು ಅಂದ್ರೂ ಅದರಲ್ಲಿ ಗಾಳಿಯ ಒಂದು ಶಕ್ತಿ ಇದ್ದೇ ಇರ್ತದೆ. ಅಂದ್ರೆ ನಾವು ಸಣ್ಣ ಪುಟ್ಟ ಅಲೆಗಳನ್ನ ನೋಡಿ, ಸಣ್ಣ ಪುಟ್ಟ ಈ ಪ್ರವಾಹಗಳನ್ನ ನೋಡಿನೇ ಗಾಬರಿ ಆಗಿರ್ತೀವಿ. ಅರ್ಥ ಮಾಡ್ಕೊಳ್ಳಿ, ಮುಖ್ಯ ಪ್ರಾಣದೇವರು ಮೇಲ್ಗಡೆಯಿಂದ ಹಾರ್ತಾ ಇದ್ದಾರೆ ಅಂದಾಗ ಕೆಳಗಡೆ ಏನೆಲ್ಲ ಆಗಿರ್ಬೇಡ. ಅಲ್ಲಿರ್ತಕ್ಕಂಥ ನೀರು ಅನುಸರಿಸಿ ಬರ್ತಾ ಇದೆ, ಅದರಲ್ಲಿರ್ತಕ್ಕಂಥ ಪ್ರಾಣಿಗಳು ಕೂಡ ಅಂದ್ರೆ ಕೊಚ್ಕೊಂಡು ಬರ್ತಾ ಇದಂತೆ. ಪ್ರಾಣಿಗಳು ಕೂಡ ಹಾಗೆ ನೀರೆಲ್ಲ ಬರ್ತಾ ಇದ್ದಾವೆ ಅಂತ. ಎಲ್ಲಿ ಗಾಳಿ ಹೇಗೆ ಹೋಗ್ತಾ ಇದೆಯೋ ಅದರ ತಕ್ಕಂತೆ ಪ್ರಾಣಿಗಳು ಕೂಡ, ಜಲಸರ ವಾಸಿಗಳು ಕೂಡ ಬರ್ತಾ ಇದೆ. ಚುಕ್ಷೋಭವಾದಿರನು ಪ್ರಯೋಗ ಶೀಘ್ರಂ ಯಾದೋ ಗಣೈಹಿ ಸಹ ತದೀಯ ಬಲಾಭಿಕೃಷ್ಟ ವೃಕ್ಷಾಶ್ಚ ಪರ್ವತಗತಾಹ. ಅಂದ್ರೆ ಆ ಪರ್ವತದಲ್ಲಿದ್ದಂತಹ ವೃಕ್ಷಗಳು ಏನೆಲ್ಲ ಇದ್ವೋ, ದೊಡ್ಡ ದೊಡ್ಡ ಮರಗಳು ಕೂಡ ಅವನಿಂದ ಕಿತ್ಕೊಂಡು ಬರ್ತಾ ಇದಂತೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಒಂದು ಗಿಡಗಳು ಸಾಮಾನ್ಯವಾಗಿ ಈಗ ನೀವು ನೋಡ್ತಾ ಇರ್ತಕ್ಕಂಥ ಗಾಳಿ ಹೇಗಿದೆ ಅಂದ್ರೆ ಯಾವುದೋ ಒಂದು ಎಲೆಗಳು ಬರ್ತಕ್ಕಂಥದ್ದು ಅಂದ್ರೆ ವಿಪರೀತವಾಗಿ ಅದು ಕೂಡ ಇದೆ. ಈಗ ಸಾಮಾನ್ಯವಾಗಿ ನಾವು ಚೆನ್ನೈಲಿದ್ದಾಗೆಲ್ಲ ಕೆಲವೊಂದು ಸೈಕ್ಲೋನ್ಗಳನ್ನ ಕೆಲವೊಂದು ಇದನ್ನೆಲ್ಲ ನೋಡಿದ್ದೇವೆ. ಅಂದ್ರೆ ದೊಡ್ಡ ದೊಡ್ಡ ಶೀಟ್ಗಳೆಲ್ಲ ಹಾರಿ ಹೋಗೋದು, ಮನೆ ಮೇಲೆ ಇರ್ತಕ್ಕಂಥ ಶೀಟ್ಗಳೆಲ್ಲ ಆ ಗಾಳಿಯ ವೇಗಕ್ಕೆ ಶೀಟ್ಗಳು ಹಾರಿ ಹೋಗೋದು, ಆ ನೀರಿನ ಟ್ಯಾಂಕರ್ ಮೇಲೆ ಇರ್ತಕ್ಕಂಥ ಮುಚ್ಚಳಗಳು ಹಾರಿ ಹೋಗೋದು, ಕೊಡೆಗಳ ಹಾರಿ ಹೋಗೋದು, ಇಂಥದ್ದನ್ನೆಲ್ಲ ಸಾಮಾನ್ಯವಾಗಿ ನೋಡಿದ್ದೀವಿ. ಇದರ ಅನುಭವ ನಮಗಿದೆ ಅಲ್ವಾ? ಇದೇ ನಮ್ಮಿಂದ ಅರಗಿಸ್ಕೊಳ್ಲಿಕ್ಕಾಗಿಲ್ಲ. ಅಂದ್ರೆ ದೊಡ್ಡ ದೊಡ್ಡ ಗಾಳಿ ಬಂತು ಅಂದ್ರೆ ಮನೆ ಮೇಲೆ ಏನಾದ್ರು ವಸ್ತುಗಳು ಇತ್ತು ಅಂದ್ರೆ ಅವೆಲ್ಲವೂ ಹಾರಿ ಹೋಗ್ಬಿಡ್ತದೆ. ಬಟ್ಟೆಗಳಿನ್ಯಾವ ಲೆಕ್ಕ ಅಲ್ವಾ? ದೊಡ್ಡ ದೊಡ್ಡ ವಸ್ತುಗಳೇ ಹಾರಿ ಹೋಗ್ತಾ ಇದೆ ಅಂದಾಗ, ಅಂತ ಸಂದರ್ಭದಲ್ಲಿ ಯಾರಾದ್ರೂ ಮೂರ್ಖರು ಮನೆ ಮೇಲೆ ಬಟ್ಟೆ ಒಣಗಾಕಿದ್ದಾರೆ ಅಂದಾಗ ಆ ಬಟ್ಟೆಗಳೆಲ್ಲ ಹೋಯ್ತು ಅಂತ ಅರ್ಥ. ಇನ್ನು ಕೃಷ್ಣಾರ್ಪಣ. ಅವೆಲ್ಲ ಮಳೆ ವಿಪರೀತ ಸೈಕ್ಲೋನ್ ಬೀಸಿದೆ, ವಿಪರೀತವಾಗಿ ತುಂಬಾ ಗಾಳಿ ಇದೆ ಅಂದಾಗ ಯಾರಾದ್ರೂ ಮನೆ ಮೇಲೆ ಬಟ್ಟೆ ಹಾಕಿದ್ರು ಅಂತ ವ್ಯಕ್ತಿಗಳು ಇದ್ರು ಅಂದ್ರೆ ದೊಡ್ಡ ಮೂರ್ಖರು. ಯಾಕಂದ್ರೆ ಆ ಬಟ್ಟೆಗಳಿಂದ ನಿಲ್ಲೋದಿಲ್ಲ, ಎಲ್ಲೋ ಹೋಗ್ಬಿಡುತ್ತದೆ. ಇನ್ನು ಈ ಮುಖ್ಯ ಪ್ರಾಣ ದೇವರ ವೇಗ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಅವರ ವೇಗ ಹೇಗಿತ್ತು ಅಂತ. ಅವರ ವೇಗ ಹೇಗಿತ್ತು, ಅವರ ಸ್ಪೀಡ್ ಹೇಗಿತ್ತು ಅಂದ್ರೆ, ಮುಖ್ಯ ಪ್ರಾಣ ದೇವರು ಹಾರ್ತಾ ಇರಬೇಕಾದಾಗ ನೀರು ಅನುಸರಿಸಿ ಬರ್ತಾ ಇದೆ, ನೀರಲ್ಲಿರ್ತಕ್ಕಂಥ ಜಲಚರ ಪ್ರಾಣಿಗಳು ಅನುಸರಿಸಿ ಬರ್ತಾ ಇದ್ದಾವೆ. ಇನ್ನು ಆ ಪರ್ವತದ ಮೇಲಿದ್ದಂತ ನೋಡಿ, ಸಾಮಾನ್ಯವಾಗಿ ಪರ್ವತ ವಿಸ್ತಾರವಾಗಿರ್ತದೆ, ವಿಶಾಲವಾಗಿರುತ್ತೆ. ಅದು ಕೇವಲ ಒಂದು ಕಡೆಯಲ್ಲಿ ಮಾತ್ರ ಇರತಕ್ಕಂಥದ್ದಲ್ಲ, ಈ ಒಂದು ಜಾಗದಲ್ಲಿ ಮಾತ್ರ ಪರ್ವತ ಇದೆ ಅಂತಲ್ಲ. ಈಗೆಲ್ಲ ಮನುಷ್ಯ ತನ್ನ ದುರ್ಬುದ್ಧಿಗೆ ಒಳಗಾಗಿ ಅದರಲ್ಲೇನೋ ಚಿನ್ನ ಸಿಗುತ್ತೆ ಅಂತನೋ, ಅದರಲ್ಲೇನೋ ಕಬ್ಬಿಣ ಸಿಗುತ್ತೆ ಅಂತನೋ ಈ ಮೈನಿಂಗ್ ಮಾಡಿ ಈ ಪರ್ವತಗಳನ್ನ ಅಗಿದು ನಾಶ ಮಾಡಿಬಿಟ್ಟಿದ್ದಾರೆ. ಇವತ್ತು ನೀವೆಲ್ಲ ನೋಡ್ತಾ ಇದ್ದೀವಲ್ಲ, ಅಲ್ಲೆಲ್ಲೋ ಗಣಿಗಾರಿಕೆ ಅಂತ ಕರೀತಾರೆ, ಕನ್ನಡದಲ್ಲಿ ಗಣಿಗಾರಿಕೆ ಅಂತ ಕರೀತಾರೆ, ಇಂಗ್ಲಿಷಲ್ಲಿ ಮೈನಿಂಗ್ ಅಂತ ಕರೀತಾರೆ. ವಿಪರೀತವಾಗಿ ಅವನಿಗೆ ಅಂದ್ರೆ ಮನುಷ್ಯ ಅಂದ್ರೆ ನಾವೇ, ಬೇರೆ ಯಾರು ಅಲ್ಲ. ನಮ್ಮಂತ ದುರ್ಬುದ್ಧಿ ಇರ್ತಕ್ಕಂಥ ಮನುಷ್ಯರು ಏನ್ ಮಾಡಿ, ಈ ಜಾಗ ಸಾಕಾಗೋದಿಲ್ಲ, ನಮಗಿನ್ನು ಕಬ್ಬಿಣ ಬೇಕು, ಬಂಗಾರ ಬೇಕು ಅಂತ ಬರೋ ಜಾಗವನ್ನೆಲ್ಲ ಅದರಲ್ಲೂ ಎಸ್ಪೆಷಲಿ ದೊಡ್ಡ ದೊಡ್ಡ ಪರ್ವತಗಳನ್ನೆಲ್ಲ ಅಗಿದು ತೂತು ಮಾಡಿ ಅದರಿಂದ ಮನುಷ್ಯ ತನಗೆ ತಾನೇ ಮಣ್ಣು ಹಾಕೊಳ್ತಾ ಇದ್ದಾನೆ, ತನ್ನ ಜೀವದ ಮೇಲೆ ತಾನೇ ಮಣ್ಣು ಹಾಕೊಳ್ತಾ ಇದ್ದಾನೆ. ಈಗ ಕೇರಳದಲ್ಲೆಲ್ಲ ಅದೇ ನಡೀತಾ ಇದೆ. ಕೇರಳದಲ್ಲಿ, ನಮ್ಮ ಕರ್ನಾಟಕದ ಕೆಲವು ಭಾಗಗಳಲ್ಲೆಲ್ಲ ಅದೇ ನಡೀತಾ ಇದೆ. ತಾನೇನು ಮಾಡಿರ್ತಾನೋ ತಾನು ಅದನ್ನೇ ಅನುಭವಿಸ್ತಾನೆ. ಯದ್ಭಾವಂ ತದ್ಭವತಿ. ತಾನೇನು ಚಿಂತನೆ ಮಾಡ್ತಾನೋ ಅದು ಹಾಗೇ ನಡೀತದೆ. ಹೀಗೆ ಪರ್ವತಗಳು ಅಷ್ಟು ವಿಶಾಲವಾಗಿರ್ತಕ್ಕಂಥದ್ದು. ಅಂತ ಪರ್ವತಗಳ ಮೇಲೆ ಇರ್ತಕ್ಕಂಥ ವೃಕ್ಷಗಳು ಅಂದ್ರೆ ಸಣ್ಣ ಪುಟ್ಟ ವೃಕ್ಷಗಳೆಲ್ಲ ಅಲ್ಲ. ನೀವು ನೋಡಿರ್ಬೋದು, ಯಾರಾದ್ರೂ ನೀವು ಈ ಹಿಲ್ ಸ್ಟೇಷನ್ಗಳಿಗೆಲ್ಲ ಹೋಗಿದ್ದೀರಿ ಅಂದ್ರೆ ಅನುಭವ ಇರ್ತದೆ. ದೊಡ್ಡ ದೊಡ್ಡ ಮರಗಳಿರುತ್ತೆ, ಅಂತ ದೊಡ್ಡ ದೊಡ್ಡ ಮರಗಳು ಸಹ ಕಿತ್ಕೊಂಡು ಬರ್ತಾ ಇದ್ವು ಅಂತ. ಎಲೆ ಹಾರ್ಕೊಂಡು ಬರೋದು ನೋಡಿದ್ದೀವಿ, ಯಾವುದೋ ಕವರ್ಗಳು ಹಾರ್ಕೊಂಡು ಬರೋದು ನೋಡಿದ್ದೀವಿ, ಇನ್ಯಾವುದೋ ಪ್ಲಾಸ್ಟಿಕ್ ಡಬ್ಬಗಳು ಅಥವಾ ಇತ್ಯಾದಿಗಳು ಹಾರ್ಕೊಂಡು ಬರೋದು ನೋಡಿದ್ದೀವಿ. ಮರಗಳೇ ಕಿತ್ಕೊಂಡು ಬರ್ತಾ ಇದೆ. ಈಗ ಸಾಮಾನ್ಯ ಈ ಬೆಂಗಳೂರಿನಲ್ಲೆಲ್ಲ ಮಳೆ ಬಂತು ಅಂದ್ರೆ ಮರಗಳೆಲ್ಲ ಬಿದ್ದ್ಬಿಡುತ್ತೆ ಅಲ್ವಾ? ಮರಗಳೆಲ್ಲ ಬೀಳೋದು ನೋಡಿದೀವಿ. ಆದ್ರೆ ಮರಗಳು ಕಿತ್ಕೊಂಡು ಹಾರೋದಂದ್ರೆ ಏನು? ಮರಗಳು ಕಿತ್ಕೊಂಡು ಹಾರೋದು ಇದನ್ನ ನಾವು ಕೇಳಲೇ ಇಲ್ಲ. ಇಂತಹ ಸಂಘಟನೆ ಕೂಡ ನಡೀತಂತೆ. ಯಾವಾಗ ಈ ಮುಖ್ಯ ಪ್ರಾಣದೇವರು ಆ ನದಿಯ ಮೇಲೆ ಹಾರ್ತಾ ಇರ್ಬೇಕು, ಆ ಸಮುದ್ರದ ಮೇಲೆ ಹಾರ್ತಾ ಇರ್ಬೇಕಾದಾಗ ವೃಕ್ಷಗಳು ಕೂಡ ಕಿತ್ಕೊಂಡು ಬರ್ತಾ ಇದ್ವು. ವೃಕ್ಷಾಶ್ಚ ಪರ್ವತಗತಾಹ. ಪರ್ವತಗತಾಹ ಅಂದ್ರೆ ಪರ್ವತದಲ್ಲಿರ್ತಕ್ಕಂಥ ವೃಕ್ಷಾಶ್ಚ, ಆ ವೃಕ್ಷಗಳು ಕೂಡ ಎಲ್ಲ ಹಾರ್ಕೊಂಡು ಬರ್ತಾ ಇದ್ವು. ವೃಕ್ಷಾಶ್ಚ ಪರ್ವತಗತಾಹ ಪವನೇನ ಪೂರ್ವಂ ಕ್ಷಿಪ್ತೋರ್ಣ ವೇಗಿರುದಾಗಮದಸ್ಯ ಹೇತೋಹೋ. ಇನ್ನು ಮೈನಾಕ ಪರ್ವತ ಅವನ ಸಹಾಯಕ್ಕೆ ಅಂತ ಬಂತಂತೆ. ಈ ಮೈನಾಕ ಪರ್ವತದ ಕಥೆಯನ್ನ ನೆಕ್ಸ್ಟ್ ಪದ್ಯದಲ್ಲಿ ವರ್ಣನೆ ಮಾಡ್ತಾರೆ ಶ್ರೀಮದಾಚಾರ್ಯರು. 3ನೇ ಪದ್ಯದಲ್ಲಿ ಅಂದ್ರೆ ಇನ್ ಮುಂದೆ ಆಗ್ತಕ್ಕಂಥ ಪಾಠದಲ್ಲಿ ವರ್ಣನೆ ಮಾಡ್ತಾರೆ. ಹಿಂದೆ ಇದೇ ಮೈನಾಕ ಪರ್ವತಕ್ಕೆ ರುದ್ರದೇವರಿಂದ ವಿಶೇಷವಾಗಿ ರಕ್ಷಣೆಯನ್ನು ಕೊಡಿಸಿರ್ತಾನೆ ವಾಯುದೇವ. ಯಾಕೆ ರಕ್ಷಣೆ?
ಆ ಪರ್ವತಕ್ಕೆ ಆ ಪರ್ವತವನ್ನ ಯಾಕೆ ಸಂಹಾರ ಮಾಡ್ಲಿಕ್ಕೆ ಹೊಂಟಿದ್ರು, ಆ ಕಥೆ ಎಲ್ಲ ಮುಂದೆ ಬರ್ತಕ್ಕಂಥ ಪಾಠದಲ್ಲಿ ಬರ್ತದೆ. ಈಗ ಪ್ರಸಕ್ತದಲ್ಲಿ ನೋಡಿ, ನಾವೆಲ್ಲಿಗಾದ್ರೂ ಲಾಂಗ್ ಟ್ರಾವೆಲ್ ಮಾಡ್ತಾ ಇದ್ದೀವಿ ಅಂದ್ರೆ ತುಂಬಾ ದೂರದ ಪ್ರಯಾಣ ಇದೆ. ಈಗಿನ ಕಾಲದಲ್ಲಿ ಬಿಡಿ, ಎಲ್ಲರೂ ಹೋಟೆಲ್ ಊಟವನ್ನ ತಿನ್ಬಿಡ್ತಾರೆ ಅಲ್ವಾ, ಹೋಟೆಲ್ ಅಲ್ಲೋ ಇನ್ನೆಲ್ಲೋ ಸಿಕ್ಕಲ್ಲಿ ತಿಂತಾ ಇರ್ತಾರೆ. ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು, ತುಂಬಾ ಲಾಂಗ್ ಟ್ರಾವೆಲ್ ಮಾಡಬೇಕು ಅಂದ್ರೆ ಅಲ್ಲೆಲ್ಲೋ ಹೋಗಿ ಅಲ್ಲೆಲ್ಲೋ ಮಠಗಳಲ್ಲಿ ಇಳ್ಕೊಂಡು, ಈಗಲೂ ಬರ್ತಾರೆ, ಈಗಲೂ ತುಂಬಾ ಜನ ಇದ್ದಾರೆ. ಈಗ ನಾನಿರ್ತಕ್ಕಂಥ ಸೇಲಂ ಮಠಕ್ಕೆ ತುಂಬಾ ಜನ ಯಾತ್ರಿಕರು ಬರ್ತಾ ಇರ್ತಾರೆ. ಅವರೆಲ್ಲ ಆಚಾರ್ಯ ನಮಗೆ ನಾವೆಲ್ಲೋ ಹೊರಗಡೆ ತಿನ್ನೋದಿಲ್ಲ ಆಚಾರ್ಯ ಅಂತ ಹೇಳಿ ಬೆಂಗಳೂರಿಂದ ಸೇಲಮಿಗೆ ಬಂದು, ಅಥವಾ ಉಡುಪಿಯಿಂದ ಬೆಂಗಳೂರಿಗೆ ಬಂದು, ಬೆಂಗಳೂರಿಂದ ಸೇಲಮಿಗೆ ಬಂದು, ಸೇಲಮಲ್ಲಿ ತಿನ್ಕೊಂಡು ಇಲ್ಲಿಂದ ಮಧುರೈ, ಇಲ್ಲಿಂದ ರಾಮೇಶ್ವರಂ, ಇಲ್ಲಿಂದ ಕೊಯಂಬತ್ತೂರು, ಕುಂಭಕೋಣಂ ಮತ್ತೆ ಶ್ರೀರಂಗಂ ಇತ್ಯಾದಿಗಳಿಗೆ ಹೋಗ್ತಾ ಇರ್ತಾರೆ. ಅವರೆಲ್ಲೂ ಕೂಡ ಹೊರಗಡೆ ನೀರನ್ನು ಕೂಡ ಕುಡಿಯೋದಿಲ್ಲ ಅಂತ ಮಡಿವಂತರು ಇದ್ದಾರೆ. ಹೊರಗಡೆ ನೀರೇ ಕುಡಿಯೋದಿಲ್ಲ ಅಂದ್ರೆ ಇನ್ನು ಊಟ ಮಾಡೋದಿಲ್ಲ ಅಂತ ಅರ್ಥ. ಅವರು ಕೇವಲ ಮಠಗಳಲ್ಲಿ ದೇವಸ್ಥಾನಗಳಲ್ಲಿ ಮಾತ್ರ ಪ್ರಸಾದವನ್ನು ಸ್ವೀಕಾರ ಮಾಡತಕ್ಕಂಥವ್ರು. ಅಂದ್ರೆ ಅವರಿಗೆ ವಿಶ್ರಾಂತಿ ಬೇಕು. ತುಂಬಾ ಲಾಂಗ್ ಜರ್ನಿ ಮಾಡ್ತಾ ಇದ್ದೀವಿ ಅಂದ್ರೆ ವಿಶ್ರಾಂತಿ ಬೇಕು. ಇಟ್ಸ್ ಕಾಮನ್ ಅಲ್ವಾ, ಇದೆಲ್ಲರಿಗೂ ಇರತಕ್ಕಂಥ ನಾಲೆಜ್ ಇದು. ತುಂಬಾ ಜರ್ನಿ ಮಾಡ್ತಾ ಇದ್ದೀವಿ ಅಂದಾಗ ಮಾರ್ಗ ಮಧ್ಯದಲ್ಲಿ ಅಲ್ಲಿ ಸ್ಟೇ ಮಾಡ್ಕೊಂಡು ಹೋಗ್ತೀವಿ. ಇಲ್ಲ ಅಂದ್ರೆ ನಮ್ಮ ದೇಹಕ್ಕೆ ತುಂಬಾ ಸ್ಟ್ರೆಸ್ ಆಗಿಬಿಡುತ್ತೆ ಅಂತ. ಹೆವಿ ಜರ್ನಿ ಮಾಡಿದ್ರೆ ತುಂಬಾ ಸ್ಟ್ರೆಸ್ ಆಗುತ್ತೆ. ನಾವ್ ಯಾವ್ದಾದ್ರು ಊರಿಗೆ ಹೋದ್ರೆ ಏನೋ ನೋಡ್ಬೇಕು ಅನ್ಕೊಂಡ್ರೆ ನಮ್ಗೆ ಅಲ್ಲಿ ಟೈರ್ಡ್ ಆಗಿರೋ ಕಾರಣ ನಾವು ನೋಡ್ಲಿಕ್ಕೆ ಆಗೋದಿಲ್ಲ. ಅಂದ್ರೆ ಸ್ವಲ್ಪ ರೆಸ್ಟ್ ಮಾಡಿ ಹೋದಷ್ಟು ನಮಗೆ ವಿಶ್ರಾಂತಿನ ತಗೊಂಡು ಹೋದಷ್ಟು ನಮಗೆ ಇನ್ಯಾವುದೋ ತೀರ್ಥಕ್ಷೇತ್ರಕ್ಕೆ ಹೋಗಿ ಅಲ್ಲಿ ನಾವು ಪ್ರವಾಸ ಮಾಡ್ಲಿಕ್ಕೆ ನೋಡ್ಲಿಕ್ಕೆ ಅನುಕೂಲ ಆಗ್ತದೆ. ಮನುಷ್ಯನಿಗಂತೂ ಎಸ್ಪೆಷಲಿ ವಿಶ್ರಾಂತಿ ಬೇಕೇ ಬೇಕು. ಕಾಲಕ್ಕೆ ವಿಶ್ರಾಂತಿ ಬೇಕೇ ಬೇಕು, ರೆಸ್ಟ್ ಬೇಕು, ಊಟ ಬೇಕು, ಫಲಹಾರಾದಿಗಳು ಬೇಕೇ ಬೇಕು. ಯಾಕಂದ್ರೆ ಮನುಷ್ಯನಲ್ಲಿ ಮುಂಚೆ ಇದ್ದಷ್ಟು ಸ್ಟಾಮಿನಾ ಇಲ್ಲ. ಆದ್ರಿಂದ ಹಾಗೆ ಮುಖ್ಯಪ್ರಾಣದೇವರು ಹೋಗ್ತಾ ಇದ್ದಾರೆ. ಮುಖ್ಯಪ್ರಾಣದೇವರಿಗೆ ರೆಸ್ಟ್ ಬೇಕಾ? ಯಾಕಂದ್ರೆ ಶ್ರೀಲಂಕಾ ಈಗೇನು ರಾವಣನಿರ್ತಕ್ಕಂಥ ಸುವರ್ಣಮಯವಾಗಿರ್ತಕ್ಕಂಥ ಲಂಕಾ ಅದೇನೋ 50 ಕಿಲೋಮೀಟರ್ ಡಿಸ್ಟೆನ್ಸೋ 100 ಕಿಲೋಮೀಟರ್ ಡಿಸ್ಟೆನ್ಸೋ ಅದಿರ್ತಕ್ಕಂಥದ್ದಲ್ಲ. 100 ಯೋಜನೆಗಿಂತಲೂ ಅಧಿಕವಾಗಿರ್ತಕ್ಕಂಥದ್ದು. ಅಂದ್ರೆ ಸಾವಿರಾರು ಕಿಲೋಮೀಟರ್ಗಳಿಗಿಂತಲೂ ದೂರ ಇರ್ತಕ್ಕಂಥದ್ದು. ಅಂತ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ಅವರಿಗೆ ಎಲ್ಲಾದ್ರೂ ವಿಶ್ರಾಂತಿ ಬೇಕಲ್ವಾ ಅಂತ ಅನಿಸೋದು ನಮಗನಿಸ್ತದ. ಆದ್ರೆ ಅವರಿಗೆ ಯಾವ ವಿಶ್ರಾಂತಿಯೂ ಬೇಡ. ಆದ್ರೆ ಇದು ಮೈನಾಕ ಪರ್ವತಕ್ಕೆ ಅನಿಸ್ತಂತ. ಅಂದ್ರೆ ಆ ಮಾರ್ಗ ಮಧ್ಯದಲ್ಲೇ ಇದ್ದಂತ ಮುಖ್ಯಪ್ರಾಣದೇವರು ಎಲ್ಲಿಂದ ಹಾರಿದ್ರೋ ಅಲ್ಲಿಂದ ಹಾರಿದಂತ ಪ್ರದೇಶದಿಂದ ಲಂಕೆಗೆ ಹೋಗ್ತಾ ಇದ್ದಾರೆ. ಸಮುದ್ರದ ಮಾರ್ಗ ಮಧ್ಯೆ ಪ್ರಯಾಣ ಮಾಡ್ತಾ ಇದ್ದಾರೆ. ಅಲ್ಲಿ ಮಧ್ಯದಲ್ಲಿ ಇರ್ತಕ್ಕಂಥ ಮೈನಾಕ ಪರ್ವತಕ್ಕೆ ಅನಿಸ್ತಂತೆ, ಅಯ್ಯೋ ನನಗೆ ಈ ಮುಖ್ಯಪ್ರಾಣದೇವರು ಇದಕ್ಕೂ ಮುಂಚೆ ನನಗೆ ಉಪಕಾರ ಮಾಡಿದ್ದಾರೆ. ಅಂದ್ರೆ ಮನುಷ್ಯನಿಗೆ ಇದಿರಬೇಕು ಅಂತ. ನೋಡಿ, ಆಗಿನ ಕಾಲದಲ್ಲಿ ಪರ್ವತಕ್ಕೂ ಇತ್ತಂತೆ ಉಪಕಾರ ಸ್ಮರಣೆ. ನೋಡಿ, ಪಾಠಗಳಿಂದ ಕೇವಲ ಪಾಠವನ್ನು ತಿಳ್ಕೊಳ್ಬಹುದು, ಜೊತೆಗೆ ಒಂದು ನೀತಿಗಳನ್ನು ಕೂಡ ನಾವು ಕಲ್ತ್ಕೊಳ್ಬಹುದು. ನಮ್ಗೆ ಯಾರಾದ್ರೂ ಉಪಕಾರ ಮಾಡಿದ್ದಾರೆ, ಕಷ್ಟದಲ್ಲಿರ್ಬೇಕಾದಾಗ ಸಹಾಯ ಮಾಡಿದ್ದಾರೆ ಅಂದ್ರೆ ನಾವೇನ್ ಮಾಡ್ತೀವಿ, ಅದನ್ನ ಮರೆತು ಹೋಗ್ತೀವಿ. ಆದ್ರೆ ನಿಜವಾಗ್ಲೂ ನಾವು ಕಷ್ಟದಲ್ಲಿದ್ದಾಗ ನಮ್ಗೆ ಯಾರಾದ್ರೂ ಉಪಕಾರ ಮಾಡಿದ್ದಾರೆ, ನಮಗೆ ಶ್ರೀರಕ್ಷೆಯನ್ನು ಕೊಟ್ಟಿದ್ದಾರೆ, ನಮಗೆ ಇನ್ಯಾವುದೋ ಊಟದ ಮೂಲಕವೋ, ಹಣದ ಮೂಲಕವೋ, ಬಟ್ಟೆಯ ಮೂಲಕವೋ, ಜ್ಞಾನದ ಮೂಲಕವೋ ಸಹಾಯ ಮಾಡಿದ್ದಾರೆ ಅಂದ್ರೆ ಅವರ ಉಪಕಾರವನ್ನ ನಾವು ಸಾಯೋವರೆಗೂ ಮರಿಬಾರದು ಅಂತ. ನಮ್ಮಿಂದ ಸಾಧ್ಯವಾದಷ್ಟು ಆ ಉಪಕಾರ ಮಾಡಿದ್ದಕ್ಕೆ ಪ್ರತ್ಯುಪಕಾರವನ್ನ ಮಾಡಿಬಿಡಬೇಕು. ಇಲ್ಲಾಂದ್ರೆ ಒಂದು ಗಿಲ್ಟ್ ಫೀಲ್ ಆಗ್ತಾ ಇರ್ತದೆ, ಅಯ್ಯೋ ನಂಗೆ ಅವ್ರು ಕೊಟ್ಟಿದ್ರಲ್ವಾ ನಾನೇನು ಕೊಡ್ಲಿಲ್ಲ ಅಂತ. ಇನ್ನೂ ಕೆಲವು ಜನರಿದ್ದಾರೆ ಮಾಡಿದ ಉಪಕಾರವನ್ನ ಮರೆತು ಆ ಗಿಲ್ಟ್ ಅವ್ರಿಗೆ ಇರೋದಿಲ್ಲ. ಅವರಷ್ಟೇ ಉಪಕಾರ ಮಾಡಿದ್ರು ಅವರಿಗೆ ಅಪಕಾರ ಮಾಡತಕ್ಕಂಥ ಜನರೇ ಇದ್ದಾರೆ. ನನಗೆ ಕೆಲವರೆಲ್ಲ ಫೋನ್ ಮಾಡಿ ದುಃಖಾದ ಹೇಳ್ಕೊಳ್ತಾ ಇರ್ತಾರೆ, ಆಚಾರ್ಯ ನಾವು ನಮ್ಮ ರಿಲೇಷನ್ಗಳಿಗೆಲ್ಲ ತುಂಬಾ ಉಪಕಾರ ಮಾಡಿದ್ವಿ, ಆದ್ರೆ ಈಗ ಅವ್ರು ಅದನ್ನೆಲ್ಲ ಮರೆತು ಬಿಟ್ಟು ನಮಗೇನೆ ಕೆಟ್ಟದ್ದು ಮಾಡ್ತಾ ಇದ್ದಾರೆ ಅಂತ. ನಾವು ಇರೋ ಟೈಮಲ್ಲಿ ಎಲ್ಲವನ್ನೂ ಕೊಟ್ವಿ, ಆದ್ರೆ ನಾವು ಅಷ್ಟು ಉಪಕಾರ ಮಾಡಿದ್ದಕ್ಕೆ ಪ್ರತ್ಯುಪಕಾರ ಬಿಡಿ ಇವತ್ತು ನಮಗೇನೆ ಅಪಕಾರ ಮಾಡ್ತಾ ಇದ್ದಾರೆ ಅಂತ. ಅಂದ್ರೆ ಮನುಷ್ಯ ಬದಲಾಗ್ತಾ ವಯಸ್ಸಾಗ್ತಾ ಆಗ್ತಾ ಒಳ್ಳೆ ಜ್ಞಾನವನ್ನು ಮರಿತಾ ಇದ್ದಾನೆ. ಕೆಟ್ಟ ಜ್ಞಾನಿ ಅಂದ್ರೆ ಏನು, ಅಜ್ಞಾನಿಯಾಗಿ ಬದಲಾಗ್ತಾ ಇದ್ದಾನೆ. ಹಾಗಾಗಿ ಮನುಷ್ಯನಿಗೆ ಯಾವತ್ತೂ ಕೂಡ ಪ್ರತ್ಯುಪಕಾರ ಇರಲೇಬೇಕು. ನಮ್ಗೆ ಯಾರಾದ್ರೂ ಸಹಾಯ ಮಾಡಿದ್ದಾರೆ ಅಂದಾಗ ಉಪಕಾರವನ್ನು ನಾವು ಉಪಕಾರ ಮಾಡದಿದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಅಪಕಾರವನ್ನಂತೂ ಮಾಡಲೇಬಾರ್ದು. ನೋಡಿ, ಪರ್ವತ ನಮಗೆ ತಿಳಿಸಿಕೊಡ್ತಾ ಇದೆ, ಮಾಡಿದ ಉಪಕಾರಕ್ಕೆ ಪ್ರತ್ಯುಪಕಾರ ಮಾಡಬೇಕು ಅಂತ. ಮುಖ್ಯಪ್ರಾಣದೇವರು ಹಿಂದೆ ರುದ್ರದೇವರಿಂದ ಈ ಮೈನಾಕ ಪರ್ವತವನ್ನ ರಕ್ಷಣೆ ಮಾಡಿದ್ರು. ಆ ಕತೆ ನೆಕ್ಸ್ಟ್ ಬರ್ತದೆ. ಮೈನಾಕ ಪರ್ವತಕ್ಕೆ ನೆನಪಾಯ್ತಂತೆ, ಅಯ್ಯೋ ನನಗೆ ಮುಖ್ಯಪ್ರಾಣದೇವರು ನನಗೆ ಹಿಂದೆ ನನ್ನ ಜೀವವನ್ನ ಉಳಿಸಿದ್ರು, ನನಗೆ ರಕ್ಷಣೆಯನ್ನು ಕೊಟ್ಟಿದ್ರು, ನನಗೆ ಶ್ರೀರಕ್ಷೆಯನ್ನು ಮಾಡಿದ್ರು. ಹಾಗಾಗಿ ಇವತ್ತು ಅವರು ಹಾರ್ತಾ ಇದ್ದಾರೆ. ಅವರಿಗೆ ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಅಲ್ವಾ. ಯಾರಾದ್ರೂ ಒಳ್ಳೆ ಕೆಲಸ ಮಾಡಬೇಕಾದಾಗ ನೋಡಿ, ಇನ್ನೊಂದು ನೀತಿ ಇದೆ. ಯಾರಾದ್ರೂ ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಅಂದ್ರೆ ನಾವು ನಮ್ಮಿಂದ ಅದು ಸಪೋರ್ಟ್ ಮಾಡಬೇಕು ಅಂತ. ಯಾರೋ 4 ಜನ ಏನೋ ಒಂದು ಹೇಗೆ ಹೇಳೋದು, ಏನೋ ಆರಾಧನೆ ಮಾಡ್ತಾ ಇದ್ದಾರೆ, 4 ಜನ ಸೇರ್ಕೊಂಡು ಆರಾಧನೆ ಮಾಡ್ತಾ ಇದ್ದಾರೆ, ಅಥವಾ ವಿದ್ಯಾದಾನ ಮಾಡ್ತಾ ಇದ್ದಾರೆ, 4 ಜನ ವಿದ್ಯಾರ್ಥಿಗಳಿಗೆ ಏನೋ ಹಣ ಕೊಡ್ತಾ ಇದ್ದಾರೆ, ಅಥವಾ ಯಾರೋ ನಿರ್ಗತಿಕರಿಗೆ ಬಟ್ಟೆ ಕೊಡ್ತಾ ಇದ್ದಾರೆ, ಇನ್ನೇನೋ ಕೊಡ್ತಾ ಇದ್ದಾರೆ. ನಾವೇನ್ ಮಾಡ್ಬೇಕು, ದೂರದಿಂದ ನೋಡ್ಕೊಂಡು ನಗೋದಲ್ಲ, ಅಯ್ಯೋ ಅವ್ರು ಮಾಡ್ತಾ ಇದ್ದಾರಾ, ಮಾಡ್ಲಿ ಬಿಡಿ, ನಮಗೇನ್ ಸಂಬಂಧ, ಅಥವಾ ಅದಕ್ಕೆ ಕೆಟ್ಟದ್ದನ್ನ ಮಾಡೋದು, ಇಂಥದ್ದು ಯಾವುದನ್ನೂ ಮಾಡದೆ ಸಾಧ್ಯವಾದಷ್ಟು ನಾವೇನ್ ಮಾಡ್ಬೇಕು, ಉಪಕಾರ ಮಾಡ್ಬೇಕು. ಅಂದ್ರೆ ಹನಿ ಹನಿ ಗೂಡಿದರೆ ಹಳ್ಳ ಅಂತ. ಹಾಗೆ ನಮ್ಮ ಒಂದು ಹ್ಯಾಂಡ್ ಅವ್ರ ಜೊತೆ ಸೇರ್ತು ಅಂದ್ರೆ ಇನ್ನೊಂದು ಸ್ವಲ್ಪ ಹೆಲ್ಪ್ ಜಾಸ್ತಿ ಆಗ್ತದೆ.
ಆದ್ರೆ ಈಗಿನ ಕಾಲ ಹೇಗಿದೆ ಅಂದ್ರೆ ಕೆಟ್ಟದಕ್ಕೆ ಅನುಕೂಲ ಜಾಸ್ತಿ ಮಾಡಿ ಕೊಡ್ತಾರೆ, ಒಳ್ಳೆದಕ್ಕೆ ಯಾರು ಕೈ ಜೋಡಿಸೋದಿಲ್ಲ, ದೂರದಿಂದ ನಗ್ತಾ ಕೂತ್ಕೊಳ್ತಾರೆ. ಪ್ರಸಕ್ತ ಈಗ ಮುಖ್ಯ ಪ್ರಾಣದೇವರು ಆಂಜನೇಯ ಸ್ವಾಮಿ ಸೀತೆಯನ್ನು ಹುಡುಕ್ಲಿಕ್ಕೆ ಹೊರಟಿದ್ದಾನೆ. ಸೀತೆ ಹೇಗಿದ್ದಾಳೆ ಅನ್ನೋ ವಿಚಾರವನ್ನ ತಿಳ್ಕೊಂಡು ಬರ್ಲಿಕ್ಕೆ ಹೊರಟಿದ್ದಾರೆ. ಹಾಗಾಗಿ ಮೈನಾಕ ಪರ್ವತಕ್ಕೆ ಈ ಎರಡು ಸಂಗತಿಗಳು ನೆನಪಾಯ್ತು. ಮೊದಲಿಗೆ ತನಗೆ ಮಾಡಿದಂತ ಉಪಕಾರ, ಇನ್ನೊಂದು ಒಳ್ಳೆ ಕೆಲಸಕ್ಕೆ ಹೊರಟಿದ್ದಾರೆ ಮುಖ್ಯ ಪ್ರಾಣದೇವರು. ಹಾಗಾಗಿ ನಾನು ನನ್ನಿಂದ ಅಷ್ಟು ಉಪಕಾರ ಮಾಡಬೇಕು ಅಂತ ಹೇಳಿ ಆ ಮೈನಾಕ ಪರ್ವತ ಎದ್ದು ಬಂತಂತೆ. ಅಂದ್ರೆ ನನ್ನ ಮೇಲೆ ವಿಶ್ರಾಂತಿ ಮಾಡಿ ಹೋಗ್ಲಿ ಅಂತ. ನೋಡಿ, ಮಧ್ಯದಲ್ಲಿ ಸಮುದ್ರದ ಮಾರ್ಗ ಮಧ್ಯದಲ್ಲಿ ಎಲ್ಲಿಯಾದ್ರೂ ರೂಮ್ಗಳಿದೆಯಾ, ಎಲ್ಲಿಯಾದ್ರೂ ವಿಶ್ರಾಂತಿ ಗೃಹಗಳಿದೆಯಾ, ಎಲ್ಲಿಯಾದ್ರೂ ಬೇರೆ ಏನೂ ಇಲ್ಲ, ಅಲ್ಲಿ ರೆಸ್ಟ್ ಮಾಡ್ಲಿಕ್ಕೆ ಮನೆಗಳಿಲ್ಲ, ಏನೂ ಇಲ್ಲ, ಪೂರ್ತಿ ದೊಡ್ಡ ಸಮುದ್ರ. ಅಂತ ಸಮುದ್ರದ ಮಧ್ಯದಲ್ಲಿ ಆ ಮೈನಾಕ ಪರ್ವತ ಎದ್ದು ಬಂತು. ಯಾಕಂದ್ರೆ ಉಪಕಾರ ಸ್ಮರಣೆ, ಆ ಹಿಂದೆ ಮಾಡಿದಂತ ಉಪಕಾರವನ್ನ ನೆನೆಸಿಕೊಂಡು ಅವನಿಗೋಸ್ಕರ, ಈ ವಾಯುದೇವರಿಗೋಸ್ಕರ, ಈ ವಾಯುದೇವ ನನಗೆ ರಕ್ಷೆ ಕೊಟ್ಟಿದ್ದಾನೆ, ನನಗೆ ಉಪಕಾರ ಮಾಡಿದ್ದಾನೆ, ಹಾಗಾಗಿ ನನ್ನಿಂದ ಆದಷ್ಟು ಉಪಕಾರವನ್ನ, ಜೊತೆಗೆ ಈ ಸೀತೆಯನ್ನು ಹುಡುಕ್ಲಿಕ್ಕೆ ಹೊರಟಿದ್ದಾನೆ. ಇಂಥ ಧರ್ಮ ಕಾರ್ಯದಲ್ಲಿ ನಾವು ಕೂಡ ಕೈ ಜೋಡಿಸಬೇಕು ಅನ್ನೋದನ್ನ ನಮಗೂ ತೋರಿಸಬೇಕಾಗಿದೆ, ಈ ಜಗತ್ತಿಗೂ ತೋರಿಸಬೇಕಾಗಿದೆ ಅನ್ನುವ ದೃಷ್ಟಿಯಿಂದ ಮೈನಾಕ ಪರ್ವತ ಆ ಮುಖ್ಯ ಪ್ರಾಣದೇವರ ಸಹಾಯಕ್ಕೆ ಎದ್ದು ಬಂತು. ಏನೆಲ್ಲ ಕಾರಣ, ಮೈನಾಕ ಪರ್ವತ ಯಾಕೆ ಸಹಾಯಕ್ಕೆ ಬಂತು, ವಾಯುದೇವರು ಯಾಕೆ ಅದನ್ನು ರಕ್ಷಣೆ ಮಾಡಿದ್ರು, ಏನೆಲ್ಲ ಸಂಗತಿಗಳು ಹಿಂದೆ ನಡೆದಿತ್ತು ಅನ್ನೋದನ್ನ ಮುಂದೆ ಬರ್ತಕ್ಕಂಥ ಶುಕ್ರವಾರದ ದಿವಸ ನಾವು ಅದನ್ನ ನೋಡೋಣ ಅಂತ ಹೇಳ್ತಾ, ಎಲ್ಲರಿಗೂ ಈ ಪಾಠ ಚೆನ್ನಾಗಿ ಅರ್ಥ ಆಗ್ತಾ ಇದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಎಲ್ಲರೂ ಕೂಡ ಸಾಧ್ಯವಾದಷ್ಟು ಇದನ್ನ ಚೆನ್ನಾಗಿ ತಿಳ್ಕೊಳ್ಳಿ. ಒಂದು ಸಲ ಅರ್ಥ ಆಗದೆ ಇರೋರು ಇನ್ನೊಂದು ಸಲ ಆಡಿಯೋವನ್ನ ಕೇಳಿಸ್ಕೊಳ್ಳಿ. ಸಾಧ್ಯವಾದಷ್ಟು ಈ ಕಥೆಗಳನ್ನ ನಿಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆಲ್ಲ ಕೂಡ್ಸ್ಕೊಂಡು ಹೇಳಿ. ಅವಾಗ ಅವ್ರಿಗೆ ಖುಷಿ ಆಗ್ತದೆ. ನಾನು ಅದೇ ಹೇಳಿದ್ದೀನಲ್ಲ, ಸುಮ್ಮನೆ ನಾವು ದೇವರ ಮೇಲೆ ಭಕ್ತಿ ಮಾಡಿ ಅಂದ್ರೆ ಸಾಕಾಗೋದಿಲ್ಲ. ನಿಜವಾಗ್ಲೂ ದೇವರು ಅಂದ್ರೆ ಯಾರು, ಆ ದೇವರ ಮಹಿಮೆ ಏನು, ಆ ಕಥೆಗಳನ್ನ ನಾವು ಮೊದಲಿಗೆ ಮಕ್ಕಳಿಗೆ ತಿಳಿಸ್ಕೊಟ್ರೆ ಆ ಮಕ್ಕಳಿಗೆ ದೇವರ ಮೇಲೆ ಪ್ರೀತಿ ಇನ್ನೂ ಜಾಸ್ತಿ ಆಗುತ್ತೆ. ಅದರೆಲ್ಲರೂ ಕೂಡ ಪ್ರಯತ್ನ ಮಾಡಿ, ನೀವು ಪ್ರಯತ್ನ ಮಾಡಿ, ನಿಮ್ಮ ಸ್ನೇಹಿತರಿಗೂ ಮಕ್ಕಳಿಗೂ ಇದನ್ನೆಲ್ಲ ಹೇಳ್ಕೊಡಿ ಅಂತ ಹೇಳ್ತಾ, ಹರೇ ಶ್ರೀನಿವಾಸ, ನಮಸ್ಕಾರ, ಧನ್ಯವಾದ.